ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕುಂಭರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂಥ ಬದಲಾವಣೆಗಳಾಗ್ಬೋದು, ಅವರ ವೈಯಕ್ತಿಕ ಜೀವನದಲ್ಲಿ ಆಗುವಂಥ ಬದಲಾವಣೆಗಳಾಗ್ಬೋದು, ಪ್ರೀತಿ ಮತ್ತು ಕುಟುಂಬದಲ್ಲಿ ಇರ್ತಕ್ಕಂಥ ಒಂದು ವ್ಯತ್ಯಾಸಗಳಾಗ್ಬೋದು, ವೃತ್ತಿ ಮತ್ತು ವ್ಯವಹಾರ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಮತ್ತು ಅವರ ಆರೋಗ್ಯದಲ್ಲಿ ಆಗ್ತಕ್ಕಂಥ ಮೂಲ ಮುಖ್ಯ ಬದಲಾವಣೆಗಳಾಗ್ಬೋದು, ಏರುಪೇರುಗಳ ಬಗ್ಗೆ ಮತ್ತು ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಸುಲಭ ಮತ್ತು ಸರಳ ತಂತ್ರ ಪರಿಹಾರಗಳನ್ನ ಯಾವ ರೀತಿ ಮಾಡಬೇಕು, ಆ ಪರಿಹಾರಗಳು ಮಾಡಿದ್ರೆ ಏನು ಅವ್ರ ಜೀವನದಲ್ಲಿ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನೋಡೋಣ ವೃತ್ತಿ ಮತ್ತು ವ್ಯವಹಾರ. ವೃತ್ತಿ ಜೀವನದಲ್ಲಿ ಮೊದಲನೇದಾಗಿ ನೋಡಬೇಕು ಅಂತಂದರೆ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ವಿದೇಶಿ ವಿನಿಮಯ ವ್ಯವಸ್ಥೆಗಳಾಗ್ಬೋದು, ವಿದೇಶದಲ್ಲಿ ಇರ್ತಕ್ಕಂಥ ಒಂದು ಕಂಪ್ನಿ ಜೊತೆ ಟೈಪ್ ಆಗಿ ಏನು ಕೆಲಸ ಮಾಡ್ತಿದ್ರೆ ಅಲ್ಲಿ ಒಳ್ಳೆಯ ಒಂದು ಲಾಭದಾಯಕ ವಿಚಾರಗಳು ಸಿಗುತ್ತೆ. ಆದರೆ ನಿಮ್ಮ ಕೆಲಸ ಮಾಡುವಂಥ ಸಂದರ್ಭದಲ್ಲಿ, ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ಹಿತಶತ್ರುಗಳು ಇರೋದ್ರಿಂದ ನಿಮ್ಮ ಒಂದು ಎಲ್ಲ ಕೆಲಸಗಳು ಕೂಡ ಅಡೆತಡೆಗಳು ಬರ್ತಕ್ಕಂಥ ಸಂಭವ ಇದೆ. ಹಾಗಾಗಿ ಆ ಒಂದು ವಿಚಾರದ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸವನ್ನು ಗಮನ ಇಟ್ಟು ಮಾಡೋದು ಉತ್ತಮವಾದ ಮಾರ್ಗವಾಗುತ್ತೆ. ಇನ್ನು ಉದ್ಯೋಗದ ವಿಚಾರ ಬಂತಂದರೆ, ನಿಮಗೆ ಹೆಚ್ಚಿನ ಒಂದು ಕೆಲಸದಲ್ಲಿ ಏಕಾಗ್ರತೆ, ಶ್ರದ್ಧೆ, ನಿಷ್ಠೆ ಅಗತ್ಯ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ, ನೀವು ಯಾವುದೇ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇದರಲ್ಲಿ ನಿಮಗೆ ಆಮದು ಮತ್ತು ರಫ್ತಿನಲ್ಲಿ ಸ್ವಲ್ಪ ಹೆಚ್ಚಿನ ಏಕಾಗ್ರತೆ ಆಗ್ಬೋದು, ಹೆಚ್ಚಿನ ಗಮನವನ್ನು ಆ ಕಡೆ ಕೊಡೋದ್ರಿಂದ ನಿಮ್ಮ ಒಂದು ಕಠಿಣ ಪರಿಶ್ರಮದಿಂದ ನಿಮ್ಮ ಲಾಭದಾಯಕ ವಿಚಾರ ಇದೆ. ಆದರೆ ನಿಮ್ಮ ಪರಿಶ್ರಮವೇ ನಿಮ್ಮ ಒಂದು ಗೆಲುವಿಗೆ ಮೂಲ ಅಂತ ಹೇಳ್ಬೋದಾಗುತ್ತೆ. ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಜೊತೆಗೆ ಇರ್ತಕ್ಕಂಥ ವ್ಯಕ್ತಿಗಳೇ ನಿಮ್ಮ ಶತ್ರುಗಳಾಗಿದ್ದಾರೆ. ಹಾಗಾಗಿ ಹಿತಶತ್ರುಗಳನ್ನು ಆದಷ್ಟು ದೂರ ಇಟ್ಟು ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಶ್ರದ್ಧೆಯಿಂದ ಸುತ್ತಮುತ್ತ ಎಲ್ಲ ವ್ಯಕ್ತಿಗಳ ಮೇಲೆ ಒಂದು ನಿಗಾ ಇಟ್ಟು ಕೆಲಸ ಮಾಡೋದ್ರಿಂದ ನೀವು ಯಶಸ್ಸನ್ನು ಸಾಧಿಸ್ಬೋದು ಅಂತ ಹೇಳಲಿಕ್ಕೆ ಈ ಮೂಲಕ ತಿಳಿಸ್ತೇನೆ. ಇನ್ನು ಆರ್ಥಿಕ ಸ್ಥಿತಿ ನೋಡೋದಾದರೆ, ಈ ತಿಂಗಳು ಸಾಕಷ್ಟು ಅನಗತ್ಯ ಖರ್ಚುಗಳು ನಿಮಗೆ ನಿಮ್ಮ ಒಂದು ವಿಚಾರದಲ್ಲಿ ಆಗಲಿಕ್ಕಿದೆ. ಹಾಗಾಗಿ ಅನಗತ್ಯ ಖರ್ಚುಗಳ ವಿಚಾರವಾಗಿ ಸ್ವಲ್ಪ ಗಮನ ಇಟ್ಟು ಸಾಧ್ಯವಾದಷ್ಟು ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಆರ್ಥಿಕ ವಿಚಾರದಲ್ಲಿ ಹೂಡಿಕೆ ವಿಚಾರವನ್ನು ನೋಡೋದಾದರೆ, ಹೂಡಿಕೆಯಲ್ಲಿ ಈ ತಿಂಗಳು ಏನೇ ಮಾಡೋದು ಕೂಡ ನೀವು ಲಾಸನ್ನು ಕಾಣೋದ್ರಿಂದ ಯಾವುದೇ ಕಾರಣಕ್ಕೂ ಹೂಡಿಕೆಯನ್ನು ವ್ಯವಸ್ಥೆಯಲ್ಲಿ ಈಗ ಈ ತಿಂಗಳು ಮಾಡಲೇಬೇಕು ಅಂತ ನೀವು ಮಾಡಿದ್ದೇ ಆದರೆ ಅದರಿಂದ ಒಂದಕ್ಕಿಂತ ಎರಡಷ್ಟು ನೀವು ಲಾಸನ್ನು ಕಾಣ್ತೀರಾ, ಸಮಸ್ಯೆನ ಅನುಭವಿಸ್ತೀರಾ. ಒಂದಲ್ಲ ಎರಡು ಸಮಸ್ಯೆನ ಅನುಭವಿಸ್ಕೊಂಡು ಜೀವನದಲ್ಲಿ ಒಂದು ಕೆಳಮಟ್ಟಕ್ಕೆ ಹೋಗುವಂಥ ಸಂದರ್ಭ ಇದೆ. ಹಾಗಾಗಿ ಹೂಡಿಕೆಗಳು ಬೇಡ. ನಂತರ ಪ್ರೀತಿ ಮತ್ತು ಕುಟುಂಬದ ವಿಚಾರ ನೋಡಬೇಕು ಅಂತಂದರೆ, ಮೊದಲನೇದಾಗಿ ಪ್ರೀತಿ ವಿಚಾರ. ಪ್ರೀತಿ ವಿಚಾರದಲ್ಲಿ ನೀವು ಪ್ರೀತಿ ಮಾಡ್ತಕ್ಕಂಥ ಹುಡುಗಿ ಮನೆ ಕಡೆಯಿಂದ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಆಗಲಿಕ್ಕಿದೆ. ಹಾಗಾಗಿ ಎಚ್ಚರಿಕೆಯಿಂದ ಸ್ವಲ್ಪ ಪ್ರೀತಿ ವ್ಯವಸ್ಥೆಯಲ್ಲಿ ಅವರ ಒಂದು ಮನೆ ಕಡೆಯಿಂದ ಆಗ್ಬೋದು, ನಿಮ್ಮ ಮನೆ ಕಡೆಯಿಂದ ಆಗ್ಬೋದು, ಮಾತುಕತೆ ವ್ಯವಸ್ಥೆ ಕೂತು ಮಾತಾಡಿ ನಿಮ್ಮಿಬ್ಬರ ವಿಚಾರವನ್ನು ಪ್ರೀತಿಯಿಂದ ಮನೆ ತಿಳಿಸಿ ಮುಂದುವರಿಯುವುದು ಬಹಳ ಉತ್ತಮವಾಗುತ್ತೆ. ನಂತರ ವೈಯಕ್ತಿಕ ವಿಚಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಹಿಂದಿನ ನಿಮ್ಮ ಒಂದು ಬಿಟ್ಟು ಹೋದಂಥ ಪ್ರೀತಿ ಆಗ್ಬೋದು, ಬಿಟ್ಟು ಹೋದಂಥ ವ್ಯಕ್ತಿ ಹಿಂತಿರುಗಿ ಬರುವಂಥ ಸಂಭವ ಈ ತಿಂಗಳಲ್ಲಿದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಂತರ ನಿಮ್ಮ ಕೆಲಸದ ಒತ್ತಡದಿಂದ ನಿಮ್ಮ ಸಂಗಾತಿಯ ಬೇಕು ಬೇಡ ಅಗತ್ಯ ವ್ಯವಸ್ಥೆಗಳು, ಅವ್ರಿಗೆ ಏನು ಬೇಕು ಏನು ಬೇಡ, ಅವರ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಕಳ್ಕೊಳ್ಳುವಂಥ ವ್ಯವಸ್ಥೆಗಳಾಗ್ಬೋದು, ಇದು ಆಗುವಂಥ ಸಂದರ್ಭ ಇದೆ. ಹಾಗಾಗಿ ಸ್ವಲ್ಪ ಅದರ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ಅವ್ರಿಗೆ ಏನು ಬೇಕು ಏನು ಬೇಡ, ಅವರ ಒಂದು ಇಷ್ಟ ಕಷ್ಟಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಇನ್ನು 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಒಂದು ಶುಭ ನಾಂದಿ ಅಂತ ಹೇಳ್ಬೋದು. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಿಂದ ಒಂದು ಹೊಸ ವ್ಯವಸ್ಥೆಗಳಾಗುತ್ತೆ. ನಂತರದಲ್ಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ವಾತಾವರಣ ಇರುತ್ತೆ. ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ಆರಂಭ ಆಗಲಿಕ್ಕೆ ಒಂದು ಸೂಕ್ತ ಸಮಯ ಅಂತ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರ ನೋಡಬೇಕು ಅಂತಂದರೆ, ಆರೋಗ್ಯದ ವಿಚಾರದಲ್ಲಿ 12ನೇ ಮನೆಯಲ್ಲಿ ಇರ್ತಕ್ಕಂಥ ಕೆಲವು ಗ್ರಹಗಳ ಸಂಚಾರದಿಂದ ಕಣ್ಣಿಗೆ ಮತ್ತು ಕಾಲಿಗೆ ಮತ್ತು ಭುಜಕ್ಕೆ, ಬಲಭುಜಕ್ಕೆ ಸ್ವಲ್ಪ ಸಮಸ್ಯೆಗಳು ಕಾಣುವಂಥ ಸಂಭವ ಇದೆ. ಹಾಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದಾಗುತ್ತೆ. ಇನ್ನು ಈ ರಾಶಿಗೆ ಸೂಕ್ತ ಪರಿಹಾರ ಮಾರ್ಗಗಳು ಏನಪ್ಪ ಅಂತಂದರೆ, ಇವರ ಮೊಂಡತನ, ಇವರ ಒಂದು ವಿಚಾರ, ಇವರ ಒಂದು ವ್ಯವಸ್ಥೆಯಿಂದ ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಮನಸ್ಸಿಗೆ ನೋವು ಆಗ್ತಕ್ಕಂಥ ವ್ಯವಸ್ಥೆಗಳಿದೆ. ಹಾಗಾಗಿ ಹೆಚ್ಚು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ಕೊಂಡು ವಿಚಾರ ಮಾಡೋದು ಭಾಳ ಒಳ್ಳೆಯದಾಗುತ್ತೆ. ಮತ್ತು ಇದಕ್ಕೆಲ್ಲ ಸೂಕ್ತ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಬಿಳಿಯ ಬಣ್ಣದ ಒಂದು ಪುಷ್ಪವನ್ನು ಅರ್ಪಣೆ ಕೊಟ್ಟು ಅಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು, ಜೊತೆಗೆ ನಿಮ್ಮ ಕುಲದೇವರ ಒಂದು ಮಂಗಳವಾರ ನಿಮ್ಮ ಕುಲದೇವರ ಒಂದು ಪ್ರಾರ್ಥನೆಯನ್ನು ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯನ್ನು ಕಾಣ್ಬೋದಾಗುತ್ತೆ. ಇವರ ಅದೃಷ್ಟ ಸಂಖ್ಯೆ ಬಂದು 23 ಆಗಿರುತ್ತೆ. 23 ಇವರ ಅದೃಷ್ಟ ಸಂಖ್ಯೆ ಆಗುತ್ತೆ. 23ರಲ್ಲಿ ಇವರ ಸಂಪೂರ್ಣ ಜೀವನವನ್ನು ಮೊದಲಿಂದಲೂ ಕೂಡ ನೋಡ್ಕೊಂಡ್ಬಂದಿರ್ತಾರೆ. ಇವರ ಅದೃಷ್ಟ ಸಂಖ್ಯೆ 23 ಆಗಿರುತ್ತೆ. ಈ 23 ಇವರ ಜೀವನದಲ್ಲಿ ಎಲ್ಲ ರೀತಿಯ ಹೊಸ ಚೈತನ್ಯ, ಹೊಸ ವ್ಯವಸ್ಥೆ, ಹೊಸ ಜೀವನವನ್ನು ರೂಪಿಸ್ಕೊಳ್ಳುವಂಥ ವ್ಯವಸ್ಥೆ ಆಗಿರುತ್ತೆ. ಹಾಗಾಗಿ ಒಂದು 23 ಇವರಿಗೆ ಬಹಳಷ್ಟು ಲಕ್ಕಿಯನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಕುಂಭರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.